ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಸ್ಪೆಷಾಲಿಟಿಯಿಂದ ಸುದ್ದಿ ಮಾಡ್ತಿರುವಂಥ ಸಿನಿಮಾ ವಿದ್ಯಾಪತಿ. ಈಗಾಗಲೇ ಟೀಸರ್ ಇರ್ಬೋದು, ಸಾಂಗ್ಸ್ ಇರ್ಬೋದು, ಸಿಕ್ಕಾಪಟ್ಟೆ ಅಲ್ಚಲ್ ಎಬ್ಬಿಸ್ತಾ ಇದೆ. ಸೊ ಅದರ ನಡುವೆ ಮತ್ತೊಂದು ಮದನಾರಿಯ ಆಟ ಶುರುವಾಗಿದೆ. ಈಗಾಗಲೇ ಈ ಹಾಡು ಕೂಡ ರಿಲೀಸ್ ಆಗಿ ಸಿಕ್ಕಾಪಟ್ಟೆ ಹೈಪನ್ನು ಕ್ರಿಯೇಟ್ ಮಾಡಿದೆ. ಸೊ ಸಾಂಗ್ ಸಕ್ಸಸ್ ಬಗ್ಗೆ ಮಾತಾಡೋಕ್ಕೆ, ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಈಗ ಸಿನಿಮಾ ಟೀಮ್ ನಾಗಭೂಷಣ್ ಹಾಗೂ ಮಲೈಕಾ ಇದ್ದಾರೆ. ಸೊ ಇಬ್ಬರು ಮಾತಾಡ್ಸ್ಕೊಳೋಣ. ಸೊ ಮೊದಲನೇದಾಗಿ ಇಬ್ಬರು ಕೂಡ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ಸೂಪರ್. ನೀವು ಹೇಗಿದ್ದೀರಾ? ಸೂಪರ್. ಥ್ಯಾಂಕ್ ಯು. ಓಕೆ, ಏನು ಗೊತ್ತಾ, ಫಸ್ಟು ಒಂದು ಡೌಟ್ ಎಲ್ಲರಿಗೂ ಕೂಡ, ಮಲೈಕಾ ಅಂದ ತಕ್ಷಣ ಮಲೈಕಾ ಬಂದುಬಿಟ್ಟಾರೆ ಅಂತ, ಯಾರು ಬಾಲಿವುಡ್ ಮಲೈಕಾ ಬಂದುಬಿಟ್ಟಾರೆ ಅಂತೆಲ್ಲ ಅಂದ್ಕೊಬಿಟ್ಟಿದ್ದಾರೆ. ಸೊ ಮಲೈಕಾ ಕನ್ನಡ ಮಾತಾಡ್ತಾರೋ ಇಲ್ಲೋ ಅಂತ ಕನ್ಫ್ಯೂಸನ್ ಎಲ್ಲ ತುಂಬ ಜನ ಇದ್ದಾರೆ ಆ್ಯಕ್ಚುಲಿ. ಕನ್ನಡದ ಹುಡುಗಿ. ನಾನು ಫಸ್ಟ್ ಸಿನಿಮಾ ಮಾಡಿದ್ಮೇಲೆ ಇಂಟರ್ವ್ಯೂ ಕೊಟ್ಟಾಗ ಎಲ್ಲ ಇಂಟರ್ವ್ಯೂಸು ಖುಷಿಯಾಗಿದ್ದು, ಏನು ಸಗದ ಕನ್ನಡ ಮಾತಾಡ್ತೀರಾ ನೀವು ಅಂತ. ಇಲ್ಲ, ನಾನು ಕನ್ನಡ ಬರುತ್ತೆ, ನಾನು ದಾವಣಗೆರೆ ಹುಡುಗಿ, ಅಪ್ಪಟ ಚಂದ ಕನ್ನಡ ಮಾತಾಡ್ತೀನಿ ನಾನು. ಹೆಸರು ನೋಡಿ ಹಂಗೆ ಅನ್ಕೊಳ್ಳೋ ಸಹಜ. ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್. ನೋಡಿ, ಹೇಗೆ ಹೇಳಿದ್ರೆ ಒಂದೇ ಆನ್ಸರ್ ಕೊಟ್ಬಿಟ್ರೆ. ಆ್ಯಕ್ಚುಲಿ ಫೈನ್, ಸಾಂಗ್ಸ್ ಬಗ್ಗೆ ಮಾತಾಡಬೇಕು. ಸಾಂಗ್ಸ್ ಅಂತೂ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿದೆ. ರಿಲೀಸ್ ಆಗಿ ಜಸ್ಟ್ 1-2 ಅವರ್ಸಲ್ಲೇ ಸಿಕ್ಕಾಪಟ್ಟೆ ವ್ಯೂಸ್ ಕೂಡ ಹೋಗಿರುವಂಥದ್ದು. ಎಷ್ಟು ಖುಷಿ ಆಗ್ತಿದೆ ಇಬ್ರಿಗೂ. ನನಗಿಂತ ಜಾಸ್ತಿ ಖುಷಿ ಇವ್ರಿಗಾಗಿರುತ್ತೆ. ಯಾಕೆಂತಂದರೆ ನೋಡಿ, ಈಗ ಅವರು ಮುಂಚೆ ಒಂದು ಪ್ರೋಮೋ ರಿಲೀಸ್ ಮಾಡಿದ್ವಿ, ನಂತರ ಇನ್ನೊಂದು ಸಾಂಗ್ ರಿಲೀಸ್ ಮಾಡಿದ್ವಿ. ಇವ್ರು ಯಾವಾಗ ಹೇಳ್ತಿದ್ರು, ಬರೀ ನಿಮ್ಮದೇ ರಿಲೀಸ್ ಮಾಡ್ತಾ ಇದ್ದೀರಾ, ನಂದೇನೋ ರಿಲೀಸ್ ಮಾಡ್ತಾ ಇಲ್ಲ ನೀವು ಅಂತ. ಆಯಿತಾ? ಸೊ ಅದಕ್ಕೆ ಈಗ ಎಷ್ಟು ಖುಷಿ ಆಗ್ತಿದೆ ಅಂತ ನೀವು ಇವ್ರನ್ನ ಕೇಳಬೇಕು. ಏನು ಹೇಳ್ತೀರಾ ಮಲೈಕಾ? ಆ್ಯಕ್ಚುಲಿ ನನಗೆ ಫಸ್ಟ್ ಆಫ್ ಆಲ್ ಏನು ಖುಷಿ ಅಂದರೆ, ಹೀರೋಯಿನ್ಗಂತ ಒಂದು ಸಾಂಗ್ ಇದೆ ಸಿನಿಮಾದಲ್ಲಿ. ಹೀರೋಯಿನ್ಗೆ ಅಂತ ಒಂದು ಸಾಂಗ್, ಐಟಮ್ ಸಾಂಗ್ ಇರೋದು ಬೇರೆ. ಒಂದು ಹೀರೋಯಿನ್ಗೆ ಕ್ಯೂಟಾಗಿ ಹಾಟಾಗಿ ಒಂದು ಸಾಂಗ್ ಏನಾದ್ರು ಸಿಕ್ಕಾಪಟ್ಟೆ ಖುಷಿ ಇದೆ ನನಗೆ. ಅದಾದಮೇಲೆ ವಾಸುಕಿ ವೈಭವ್ ಸರ್ ಹಾಡಿರೋದು. ಅದರಲ್ಲಿ ನಾನು ಒಬ್ಬಳೇ ಕಾಣಿಸ್ತೀನಿಲ್ಲ ಸ್ಕ್ರೀನ್ ಮೇಲೆ. ಆ ಖುಷಿನ ಅದು ಸರು ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ನಾನು ಇನ್ನೊಂದು ಖುಷಿ ವಿಚಾರ, ಇಬ್ಬರು ಹೀರೋ ಇದ್ದಾರೆ ಅದು ಆ್ಯಕ್ಚುಲಿ ಅದೇ ಟ್ವಿಸ್ಟ್. ಅದು ನಿಮಗೆ ಕ್ವಶನ್ ಮಾರ್ಕ್ ಅಂತ ಅನ್ಸ್ಬೋದು. ಅದನ್ನ ಸಿನಿಮಾ ನೋಡಿದ್ರೆ ನಿಮ್ಗೆ ಅದಕ್ಕೆ ಒಂದು ಕ್ಲಾರಿಟಿ ಸಿಗುತ್ತೆ. ಹೀರೋಗಳು ಇಬ್ಬರು ಹೀರೋ ಅನ್ನೋದು ಕಾಮನ್ ಜಾಸ್ತಿ ಆಗ್ಬಿಟ್ಟಿತ್ತು. ಬಟ್ ಹೀರೋಯಿನ್ಸ್ ಎಲ್ಲ ಒಬ್ಬೊಬ್ಬರೇ ಹೀರೋ ಇತ್ತಿರು. ಪಾಪ ಇಲ್ಲಿ ಸಾಂಗ್ಸಲ್ಲಿ ಇಬ್ಬರು ಹೀರೋ ಕೊಟ್ಬಿಟ್ಟಿದ್ದಾರೆ, ಉಲ್ಟಾ ಕೊಟ್ಟರೆ ಮತ್ತಷ್ಟು ಖುಷಿಯಾಗಿರುತ್ತಲ್ಲ. ನಾನು ಚೆನ್ನಾಗಿ ಕಾಣಿಸ್ಬೇಕಷ್ಟೇ. ಇದು ಹೆಂಗೆ ಗೊತ್ತಾ, ಕೆಲವು ಕಡೆ ಹೀರೋಗಳು ಕೇಳ್ತಾ ಗೊತ್ತಾ, ನಿಮ್ಗೆ ಇಬ್ಬಿಬ್ರು ಹೀರೋಯಿನ್ ಇದ್ದಾರೆ, ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತ ಕೇಳ್ತಾರಲ್ಲ. ಹಂಗೆ ನಿಮ್ಗೆ ಇಬ್ಬಿಬ್ರು ಹೀರೋ ಇದ್ದಾರೆ, ಎಷ್ಟು ಖುಷಿ ಆಗ್ತಾ ಇದೆ? ಡಿಫ್ರೆನ್ಸ್ ಏನಿಲ್ಲ, ಕೇಳಿ ಅವ್ರನ್ನ ಕೇಳಿ, ಅದು ಎಷ್ಟು ಖುಷಿ ಅಂತ. ಏನು ಡಿಫ್ರೆನ್ಸ್ ಏನಿಲ್ಲ ನನಗೆ. ನೀವು ಹೇಳ್ದಂಗೆ ತುಂಬ ಕ್ಯೂಟಾಗಿ ಸಗದ ಕಾಣಿಸ್ಕೊಂಡು ಗಾರ್ಜಿಯಸ್ ಕಾಣಿಸ್ಕೊಂಡಿದ್ರ. ಆ್ಯಂಡ್ ಇಸ್ಕೊಂಡು ಹ್ಯಾಂಡ್ಸಮ್ ಆಗಿ ಕಾಣಿಸ್ಕೊಂಡಿದ್ರ ಸೂಟಲ್ಲೆಲ್ಲ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಆ್ಯಂಡ್ ಪಿಕ್ಚರ್ಸ್ ಕೂಡ ಸಖತ್ತಾಗಿ ನೀಟಾಗಿ ಬಂದಿದೆ. ಆ ಸಾಂಗ್ಸ್ ನೋಡ್ತಿದ್ರೆ ಕೂತ್ಕೊಂಡು ನೋಡ್ತಿರ್ಬೇಕು ಹಬ್ಬ ಅಂತ ಫೀಲ್ ಕೊಡುತ್ತೆ. ಸೊ ನಿಮ್ಮ ಫಸ್ಟ್ ರಿಯಾಕ್ಷನ್ ಸಾಂಗ್ ರಿಲೀಸ್ ಆದಾಗ ನಿಮ್ಮ ಫ್ರೆಂಡ್ಸ್ ನಿಮ್ಗೆ ಕೊಟ್ಟಂಥ ಫಸ್ಟ್ ರಿಯಾಕ್ಷನ್ ಏನಿತ್ತು? ನಂಗೆ ಫೋನ್ಸ್ ಬರ್ತಾ ಇದೆ ಅವಾಗಿಂದ. ನಾನು ಫೋನ್ ಎತ್ತಿದ್ದೀನಿ. ಹೀರೋಯಿನ್ದು ಸ್ವಲ್ಪ ಜನ ಫೋನ್ ಮಾಡಿದ್ರು, ನನ್ನ ಫ್ರೆಂಡ್ಸ್ ಫೋನ್ ಮಾಡಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತೀಯಾ, ಸಖತ್ತಾಗಿ ಬಂದಿದೆ, ತುಂಬ ಚೆನ್ನಾಗಿದೆ ಅಂತ ಕೇಳ್ದಾಗ ಖುಷಿ ಆಗುತ್ತೆ. ನಾನು ಮೊದಲಿಂದ ಹೇಳ್ತಾ ಇದ್ದೆ, ನೀವು ತುಂಬ ಚೆನ್ನಾಗಿ ಕಾಣಿಸ್ತೀರಾ, ತಲೆ ಕೆಡ್ಸ್ಕೊಬೇಡಿ, ಆರಾಮಾಗಿರಿ, ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಅಂತ. ಹೌದು, ಎಲ್ಲ ಟೀಮ್ ಎಲ್ಲರೂ ಹೇಳ್ತಾರೆ ತುಂಬ ಚೆನ್ನಾಗಿ ಬಂದಿದೆ, ಟೆನ್ಷನ್ ಮಾಡ್ಕೊಬಿಡಿ. ನನಗೆ ಆಬ್ವಿಯಸ್ಲಿ ಆ ಟೆನ್ಷನ್ ಇದ್ದೇ ಇರುತ್ತೆ. ಬಿಕಾಸ್ ನನಗಂತ ಒಂದು ಸಾಂಗ್ ಇದೆ ಅಲ್ವಾ, ಅದು ಚೆನ್ನಾಗಾಗಬೇಕು ಅನ್ನೋ ಒಂದು ದೇವ್ರ ಹತ್ರ ಬೇಡ್ಕೊಂಡು ಚೆನ್ನಾಗಾಗಲಿ ಅಂತ ಬಂದಿದ್ದೀನಿ ಅಷ್ಟೇ. ಸೊ ಉಪಾಧ್ಯಕ್ಷದಲ್ಲಿ ಕಂಪ್ಲೀಟ್ ಹಳ್ಳಿ ಹುಡುಗಿಯಾಗಿ ಒಂಥರ ಕಾಣಿಸ್ಕೊಂಡಿದೆ. ಬಟ್ ಇಲ್ಲಿ ಎರಡೂ ಕೂಡ ಮ್ಯಾನೇಜ್ ಆಗೋದು ಗೊತ್ತಾಗುತ್ತೆ. ಅಂದರೆ ಒಂದು ಕಡೆ ಟ್ರೆಡಿಷನಲ್ ಜೊತೆಗೆ ಮತ್ತು ಒಂದು ಕಡೆ ಮಾಡ್ರನ್ ಕೂಡ ಕಾಣಿಸ್ಕೊಂಡಿರೋದು. ಸೊ ಅದು ಬ್ಯಾಲೆನ್ಸ್ ಆಗಿರಬೇಕು. ಅವಾಗ ಹೀರೋಯಿನ್ಸಿಗೆ ಎಲ್ಲ ಥರದ ಪಾತ್ರ ಸಿಗೋದಕ್ಕೆ ರೀಸನ್ ಆಗುತ್ತೆ. ಸೊ ಹೇಗೆ ಅನಿಸುತ್ತೆ? ದಟ್ಸ್ ದ ಒನ್ ಆಫ್ ದ ರೀಸನ್ ನಾನು ವಿದ್ಯಾಪತಿ ಒಪ್ಕೊಂಡಿದ್ದು. ನಾನು ಯಾವುದೇ ಸಿನಿಮಾಗೆ ಹೋದರೆ ನಾನು ಬರೀ ನನ್ನ ಪಾತ್ರ ಕೇಳಲ್ಲ, ಪೂರ್ತಿ ಕತೆ ಕೇಳ್ತೀನಿ. ಕತೆ ಹೇಳಿ ನನಗೆ, ಯಾಕಂದರೆ ನಾನು ಪಾತ್ರದಿಂದ ಏನೂ ಆಗಬೇಕಿಲ್ಲ, ಕತೆ ಗೆದ್ದರೆ ನಾನು ಗೆದ್ದಂಗೆ ಅಂತ ನನಗನ್ಸುತ್ತೆ. ಸೊ ಅದರಲ್ಲಿ ಫುಲ್ ಹಳ್ಳಿ ಹುಡುಗಿ, ಇದರಲ್ಲಿ ನಾನು ತುಂಬ ವೆರೈಟಿಯಾಗಿ ಕಾಣಿಸ್ತೀನಿ. ಲೆಹಂಗಾ ಹಾಕ್ಕೊಂಡಿದ್ದೀನಿ, ಶಾರ್ಟ್ ಡ್ರೆಸ್ಸಸ್ ಹಾಕ್ಕೊಂಡಿದ್ದೀನಿ, ಜೀನ್ಸ್ ಹಾಕಿದ್ದೀನಿ. ಸೊ ಎಲ್ಲ ರೀತಿಯಲ್ಲಿ ಕಾಣಿಸ್ತೀನಿ. ಒಂದು ಹೀರೋಯಿನು ಹಿಂಗೂ ಚೆನ್ನಾಗಿ ಕಾಣಿಸ್ತಾಳೆ ಅನ್ನೋದಕ್ಕೆ ಒಂದು ಜಸ್ಟಿಸ್ ಕೊಟ್ಟಿದ್ದೀನಿ. ಅದು ಒಂದು ರೀಸನ್ ನಾನು ವಿದ್ಯಾಪತಿ ಸಿನಿಮಾನ ಒಪ್ಕೊಂಡಿದ್ದಕ್ಕೆ. ಓಕೆ, ವಿದ್ಯಾಪತಿ ಎಷ್ಟು ಸ್ಪೆಷಲ್ ತರಿಸೋದಕ್ಕೆ ಟೀಸರ್ ನಮಗೆ ಸಾಕ್ಷಿ ನಿಂತ್ಕೊಂಡಿದೆ. ಒಂದು ಸಾಂಗ್ಸ್ ಬಂತು, ಅದಂತೂ ಕ್ರೇಜಿ ಸಾಂಗ್ಸ್. ಆ್ಯಕ್ಚುಲಿ ನನಗೆ ನನ್ನ ಫೇವ್ರೇಟ್ ಸಾಂಗ್ ಅದು ಕೂಡ. ನಾಗಭೂಷಣ್ ಕರೆಯಲು ಒನ್ ಆಫ್ ದ ಬೆಸ್ಟ್ ಸಿನಿಮಾ ಅಂತ ನಮ್ಗೆ ಅನಿಸುತ್ತೆ ಈ ಸಿನಿಮಾ ನೋಡ್ಕೊ ಬಂದಾಗ. ಒಂದಷ್ಟು ಸಿನಿಮಾಗಳು ನಿಮ್ಗೆ ಬಂದಿರೋದೆಲ್ಲಕ್ಕೂ ತುಂಬ ಇಷ್ಟ ನಮಗೆಲ್ಲ. ಸೊ ಇದು ಮತ್ತೊಂದಷ್ಟು ಬೆಸ್ಟ್ ಅಂತ ನಮ್ಗೆ ಅನಿಸುತ್ತೆ, ಫೀಲ್ ಕೊಡುತ್ತೆ. ಸೊ ವಾಟ್ ಯು ಸೇ? ಡೆಫಿನೆಟ್ಲಿ ನನ್ನ ಕೆರಿಯರ್ದು ಬೆಸ್ಟ್ ಸಿನಿಮಾ ಇದು ಅಂತ ಹೇಳ್ತೀನಿ. ಯಾಕಂದರೆ ಅಂತ ನಾನು ಹಾಕಿರೋ ಎಫರ್ಟ್ ಇರ್ಬೋದು, ಬೇರೆ ಎಲ್ಲ ಸಿನಿಮಾಗಳಿಗಿಂತ ಜಾಸ್ತಿ ಎಫರ್ಟ್ ಈ ಸಿನಿಮಾಗೆ ಹಾಕಿದ್ದೀನಿ. ಸೊ ಆ ನಿಟ್ಟಿನಲ್ಲಿ ಸ್ಪೆಷಲ್ ಇದೆ. ಆ್ಯಕ್ಷನ್ ಕಾಮಿಡಿ ಅದೇ. ಅದಕ್ಕೆ ಒಂದೇನಾಗುತ್ತೆ, ಈಗ ನಾನು ಫಸ್ಟ್ ಡೇ ಆ್ಯಕ್ಷನ್ ಮಾಡಿದಾಗ ಜೋಶಲ್ಲಿ ಮಾಡಿಬಿಡ್ತೀವಿ. ಅದ್ರ ನಾಳೆ ಹೋದಾಗೆಲ್ಲ ಎಲ್ಲೆಲ್ಲೋ ಹೋಗೋಕೆ ಶುರುವಾಗಿರ್ತೇವೆ, ಎಲ್ಲೆಲ್ಲೋ ಬೇರೆ ಬೇರೆ. ಸೊ ಆವಾಗ ನಮಗೆ ಅನಿಸುತ್ತೆ, ಓಕೆ ಆ್ಯಕ್ಷನ್ ಮಾಡಿದ್ರೆ ಎಷ್ಟು ಕಷ್ಟ ಅಲ್ಲ ಅಂತ. ಅಂದರೆ ಒಂದೊಂದು ಬೇರೆ ಸ್ಕಿಲ್ ಸೆಟ್ನ ಡಿಮ್ಯಾಂಡ್ ಮಾಡುತ್ತಲ್ಲ ಒಂದೊಂದು ಸಿನಿಮಾಗಳು. ಸೊ ಈ ಸಿನಿಮಾ ಬೇರೆ ಸ್ಕಿಲ್ ಸೆಟ್ನೇ ಡಿಮ್ಯಾಂಡ್ ಮಾಡುತ್ತೆ.
ಸೊ ಆ ನಿಟ್ಟಿನಲ್ಲಿ ವಿಶೇಷ. ಮತ್ತು ಈ ಸಿನಿಮಾ ಬಜೆಟ್ ತುಂಬ ಕಂಪೇರ್ ಟು ಬೇರೆ ಸಿನಿಮಾಗಳಿಗೆಲ್ಲ ಹೋಲಿಸ್ಕೊಂಡ್ರೆ ತುಂಬ ಜಾಸ್ತಿ ಇದೆ ಈ ಸಿನಿಮಾ ಬಜೆಟ್. ಸೊ ಅದು ಆ ನಿಟ್ಟಿನಲ್ಲಿ ಕೂಡ ಸ್ವಲ್ಪ ಭಯ ಮತ್ತು ವಿಶೇಷ ಎರಡೂ. ಓಕೆ, ಸೊ ಕರಾಟೆ ಬಿಟ್ಟು ಸಿಕ್ಕಾಪಟ್ಟೆ ಮಾಡಿದ್ರೆ ಕರಾಟೆಲ್ಲ ಹೇಗೆ ಕಲ್ತಿರಿ? ಯಾರು ನಿಮಗೆ ಸ್ಫೂರ್ತಿಯಾಗಿ ನಿಂತಿದ್ದು ಕರಾಟೆಗೆಲ್ಲ? ಸಾಕಷ್ಟು ಜನ, 2-3 ಜನ ಇರೋಲ್ಲ. ಹಾಂ, ಸ್ಫೂರ್ತಿ ಅಂತೇನು ರಿಯಲ್ ಲೈಫ್ಲ ಇದು ಸಿನಿಮಾದಲ್ಲ. ನಿಮ್ಮ ಕರಾಟೆ ಸರ್ ಯಾರು ಅಂತ ಕೇಳ್ತಾ ಇದ್ದಾರೆ. ನಮ್ಮ ರಂಗಣ್ಣರಘು ಸರ್ ಸಿನಿಮಾದಲ್ಲಿ ಮತ್ತು ಆ ಥರ. ರಿಯಲ್ ಲೈಫಲ್ಲಿ ನಮ್ಮ PT ಮಾಸ್ಟ್ರು. ನಂಗೂ ಕ್ಯೂರಿಯಾಸಿಟಿ ಇದೆ, ಹೆಂಗೆ ಕಲ್ತ್ರಿ ನೀವು ಕರಾಟೆ? ನಮ್ಮ PT ಮಾಸ್ಟ್ರು ಅಲ್ಲ, ಈ ಸಿನಿಮಾಗೆ ಹೆಂಗೆ ಪ್ರಿಪೇರ್ ಆಗಿದ್ದು? ಒಂದು ಸ್ಕೂಲ್ಗೆ ಹೋಗಿ ಇದಕ್ಕೆ ಹೋಗ್ತಾ ಇದ್ದೆ ಪ್ರಾಕ್ಟೀಸ್ಗೆ. ಇಲ್ಲೇ ನಮ್ಮ ರಮೇಶ್ ಅಂತ ಇದ್ದಾರೆ, ಫ್ಲೈ ಅಕಾಡೆಮಿ ಅಂತ. ಸೊ ಆ್ಯಕ್ಚುಲಿ ನಮ್ಗೆ ತುಂಬ ವರ್ಷಗಳಿಂದ ಗೊತ್ತಿದ್ರು ಅವರು, ಅವಾಗ ಬನ್ನಿ ಅಂತಿದ್ರು. ಸೊ ಈಗ ಹೋಗ್ಬೇಕಾದ ಅವಶ್ಯಕತೆ ನನಗೆ ಬಂತು. ಓಕೆ, ಬಟ್ ವೆರಿ ನ್ಯಾಚುರಲ್ ಇದೆಯಲ್ಲ ಅದು? ಹೆಂಗದೆ ಟೀಸರ್ ನೋಡಿದಾಗ ಅಥವಾ ನಂಗೆ ಅನಿಸಿದ್ದು ಅಥವಾ ಸಾಂಗ್ ನೋಡಿದಾಗ ಅನಿಸಿದ್ದು ಸಿಕ್ಕಾಪಟ್ಟೆ ನ್ಯಾಚುರಲ್ ನಂಗೆ ಫೀಲ್ ಆಯ್ತು ಆ್ಯಕ್ಚುಲಿ. ಅಂದರೆ ಅಷ್ಟು ನೀಟಾಗಿ ಕಲ್ತಿದ್ರೆ. ಡಿಫ್ರೆಂಟ್ ಪ್ರೋಮೋ ಅದು. ಪ್ರೋಮೋ ಆ್ಯಕ್ಚುಲಿ ಸದ್ ಮಾಡ್ತು ಎಲ್ಲರೂ, ಇನ್ನೊಂದು ಚೆನ್ನಾಗಿದೆ. ನಾನು ಯಾರ್ಯಾರಿಗೆ ಸ್ವಲ್ಪ ಜಾಸ್ತಿ ಆ್ಯಟಿಟ್ಯೂಡ್ ತೋರಿಸೋರೆಲ್ಲ ಫೋನ್ ಮಾಡಿ ಚೆನ್ನಾಗಿದೆ ಪ್ರೋಮೋ, ಚೆನ್ನಾಗಿ ಥ್ಯಾಂಕ್ ಯು. ಆ್ಯಕ್ಚುಲಿ ಆ ಪ್ರೋಮೋ ಮಜಾ ಏನು ಅಂತಂದರೆ ಅದು ಯಾವ್ಯಾವುದು ಅರೇಬಿಕ್ ಪೇಜು, ಟರ್ಕಿ ಈ ಥರದ್ದು ಏನೇನೋ ಹೌದು. ಅವ್ರು ಏನು ಮಾಡ್ಬಿಟ್ಟಿದ್ದಾರೆ, ವಿದ್ಯಾಪತಿ ಅಂತ ಕೊನೆಯಲ್ಲಿ ಬರ್ತದೆ ಅದನ್ನು ಕಟ್ ಮಾಡಿ ಇದನ್ನು ಮಾತ್ರ ಸಪ್ರೇಟಾಗಿ ಅದು ಏನು ಮಿಲಿಯನ್ ಗಟ್ಟಲೆ ವ್ಯೂಸ್ ಎಲ್ಲ ಆಗಿದೆ. 10 ಮಿಲಿಯನ್ ಅಂತ 20 ಮಿಲಿಯನ್ ಅಂತ ಹಿಂಗೆಲ್ಲ ವ್ಯೂಸ್ ಆಗಿದ್ದಾವೆ. ಬಟ್ ಅವ್ರು ಏನು ಮಾಡಿದ್ದಾರೆ ಅಂದರೆ ನಮ್ಮದು ಇದು ಎಡಿಟ್ ಮಾಡಿಬಿಟ್ಟಿದ್ದಾರೆ, ಸಿನಿಮಾ ಎಡಿಟ್ ಮಾಡಿಬಿಟ್ಟಿದ್ದಾರೆ ಟೈಟ್ಲನ್ನು. ಗ್ರೇಟ್ ಆ್ಯಕ್ಚುಲಿ. ಓಕೆ ಫೈನ್. ಸಿನಿಮಾ ಎಷ್ಟು ರಿಚ್ ಆಗಿದೆ ಅನ್ನೋದಕ್ಕೆ ನೀವು ಹೇಳ್ದಂಗೆ ನಿಮ್ಮ ಬಜೆಟ್ ಕೂಡ ಜೊತೆಗೆ ಅದು ಕಾಣಿಸುತ್ತೆ. ಸಾಂಗ್ಸಲ್ಲಿ ನಮಗೆ ಗೊತ್ತಾಗುತ್ತೆ ಎಷ್ಟು ರಿಚ್ ಆಗಿ ಬಂದಿದೆ, ಈ ಸಾಂಗ್ಸ್ ಎಷ್ಟೊಂದು ಖರ್ಚು ಮಾಡಿ ನಮ್ಗೆ ಗೊತ್ತಾಗುತ್ತೆ. ಸೊ ಆ ಬಗ್ಗೆ, ಯಾಕೆಂದರೆ ಡಾಲಿ ಅವರು ನಿರ್ಮಾಣ ಮಾಡಿರೋಂಥದ್ದು ನಿಮ್ಮ ಫ್ರೆಂಡು ಆ್ಯಂಡ್ ಒಳ್ಳೊಳ್ಳೆ ಸಿನಿಮಾ ಕೊಡ್ತಿರೋ ಅಂಥವ್ರು ಇಂಡಸ್ಟ್ರಿಗೆ. ಸೊ ಆ ಬಗ್ಗೆ ಹೇಳಿದ್ರೆ ಅವನು ಸಿನಿಮಾ ಬಜೆಟ್ಗೆ ಅವ್ನು ಯಾವತ್ತೂ ಆ್ಯಕ್ಚುಲಿ ಏನು ಹಿಂದೆ ಮುಂದೆ ನೋಡಿದ್ದೇ ಇಲ್ಲ. ಸೊ ಡೈರೆಕ್ಟರ್ ಏನೇನು ಕೇಳಿದರೆ ಎಲ್ಲನೂ ಪ್ರೊವೈಡ್ ಮಾಡಿದ್ದಾನೆ. ಆ್ಯಸ್ ಎ ಪ್ರೊಡ್ಯೂಸರ್ ಅವ್ರು ಏನು ಮಾಡಬೇಕು ಅದನ್ನು ಮಾಡಿದ್ದಾನೆ. ಅದು ಯಾವತ್ತೂ ಕ್ವಶನೂ ಮಾಡಿಲ್ಲ, ಇದು ಬೇಕಾ ಅದು ಬೇಡವಾ. ಓಕೆ, ಅವ್ನು ಹೇಳಿದ್ದಿಷ್ಟೇ, ಏನು ಮಾಡಿದ್ರೆ ಸ್ವಲ್ಪ ನೋಡ್ಕೊಂಡು ಮಾಡಿ, ಸ್ವಲ್ಪ ಯಾಕಂದರೆ ಬಿಸ್ನೆಸ್ ಈಗ ಮೊದಲಂಗಿಲ್ಲ, ನೋಡ್ಕೊಂಡು ಮಾಡಿ ಅಂತ. ಬಟ್ ಸ್ಟಿಲ್ ನಮ್ಮ ಬಜೆಟ್ ಸ್ವಲ್ಪ ಜಾಸ್ತಿ ಆಯಿತು. ಬಟ್ ನೋಡಬೇಕು. ಸೊ ಅದು ಆ ಖುಷಿ ಇದೆ. ನಮಗೆ ಆ್ಯಕ್ಟರ್ಸ್ ಆಗಿ ಪ್ರೊಡ್ಯೂಸರ್ ಆಗಿ ಅವರೆಲ್ಲ ಕೊಟ್ಟಿದ್ದಾರೆ ಅನ್ನೋ ಖುಷಿ ನಮಗಿದೆ. ಈಗ ಭಯ ಇದೆಯಲ್ಲ, ಈಗ ನಮಗೆ ಅದೆಲ್ಲ ವಾಪಸ್ ಪ್ರೊಡ್ಯೂಸರ್ ಜಾಬ್ ತುಂಬಿಸ್ಬೇಕಲ್ಲ ಖಾಲಿಯಾಗಿರೋದನ್ನೆಲ್ಲ. ಈಗ ಜವಾಬ್ದಾರಿ ನಮ್ಮ ಮೇಲಿದೆ, ಮಲೈಕ್ ಅವ್ರ ಮೇಲಿದೆ ಆ ಜವಾಬ್ದಾರಿ. ಅಲ್ಲ, ಅದೃಷ್ಟದ ಲಕ್ಷ್ಮಿ ಜೊತೆಗಿದ್ದಾರೆ. ಸೊ ಏನಿಲ್ಲ, ಆ್ಯಕ್ಚುಲಿ ಎಲ್ಲ ಆಗುತ್ತೆ. ಆಗುತ್ತೆ, ಎಲ್ಲ ಚೆನ್ನಾಗಾಗುತ್ತೆ ಡೆಫಿನೆಟ್ಲಿ. ನಾನು ಅದನ್ನು ನಂಬಿದ್ದೀನಿ. ಧನಂಜಯ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲರೂ ಆ್ಯಕ್ಟರ್ ಆಗ್ತಾರೆ, ಎಲ್ಲರೂ ಪ್ರೊಡ್ಯೂಸರ್ಸು ಆಗಿದ್ದಾರೆ. ತುಂಬ ಜನ ನಮ್ಮ ಇಂಡಸ್ಟ್ರಿಯಲ್ಲಿ ಆಗಿದ್ದಾರೆ. ಬಟ್ ಪ್ರೊಡ್ಯೂಸರ್ ಆದಮೇಲೆ ತುಂಬ ನ್ಯೂ ಕಮರ್ಸ್ನ ಇವಾಗ ವಿದ್ಯಾಪತಿ ಬಿಟ್ಟು ಡಾಲಿ ಪಿಕ್ಚರ್ಸಲ್ಲಿ ತುಂಬ ಸಿನಿಮಾಗಳು ಬರ್ತಾ ಇದೆ. ಅಂದ್ರೆ ಗೊತ್ತಿಲ್ಲ ಜನಕ್ಕೆ, ಬಿಕಾಸ್ ಇನ್ನೂ ಹೆಸರು ಆಚೆ ಬಂದಿಲ್ಲ, ಅನೌನ್ಸ್ ಆಗಿಲ್ಲ, ಡಿಫ್ರೆಂಟ್ ಅದರ್ ರೀಸನ್ಸ್. ಬಟ್ ಅವ್ರು ಅಷ್ಟು ಜನ ಯಂಗ್ಸ್ಟರ್ಸ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಅದು ನನಗನ್ಸ್ದಂಗೆ ಆ ಮನಸ್ಸು ತುಂಬ ರೇರ್ ಅಂತ ನನಗನ್ಸುತ್ತೆ. ದಟ್ಸ್ ವೈ ಐ ರಿಯಲಿ ಅಡ್ಮೈರ್ ಹಿಮ್ ಆ್ಯಂಡ್ ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್. ಯಾಕಂದರೆ ಫಸ್ಟ್ ಸಿನಿಮಾ ಉಮಾಪತಿ ಪ್ರೊಡಕ್ಷನ್ಸಲ್ಲಿ ಮಾಡಿದೆ, ಒಳ್ಳೆ ಬ್ಯಾನರು, ಒಳ್ಳೆ ಸಿನಿಮಾ ಚೆಂದ ಆಯಿತು. ಈಗ ಇನ್ನೊಂದು ಒಳ್ಳೆ ಪ್ರೊಡಕ್ಷನ್ ಟೀಮ್ ಜೊತೆ ಕೆಲಸ ಮಾಡಿರೋ ಖುಷಿ ಇದೆ. ಅದು ಡಾಲಿ ಪಿಕ್ಚರ್ಸ್ ಒಳ್ಳೆ ಹೆಸರು ಮಾಡಿರೋ ಒಂದು ಪ್ರೊಡಕ್ಷನ್ ಹೌಸು. ಸೊ ಆ್ಯಸ್ ಅ ಹೀರೋಯಿನ್ ನನಗೆ ತುಂಬ ಖುಷಿ ಇದೆ. ಹಾಗೆ ಈ ಸಿನಿಮಾ ಚೆನ್ನಾಗಾಗಲಿ ಅಂತ ತಾಯಿ ಚಾಮುಂಡಿ ತಾಯಿ ಹತ್ರ ಬೇಡ್ಕೊಳ್ಳೋದಷ್ಟೇ, ನನಗೆ ಉಳಿದಿರೋದು ಇನ್ನೇನೂ ಇಲ್ಲ. ಜನದ ಹತ್ರ ಕೇಳೋದಷ್ಟೇ. ನಾವು ಒಳ್ಳೆ ಕಂಟೆಂಟ್ ಇರೋ ಒಂದು ಕಾಮಿಡಿ ಸಿನಿಮಾನ, ಆಮೇಲೆ ಕಾಮಿಡಿ ಸಿನಿಮಾಗೆ ಜನ ಯೋಚನೆ ಮಾಡಲ್ಲ. ಅಟ್ಲೀಸ್ಟ್ ಒಂದು ಸ್ವಲ್ಪ ನಕ್ಬರೋಣ ಬಿಡು, ಸ್ವಲ್ಪ ಜನ ಜೀವನದಲ್ಲಿರೋ ಕಷ್ಟ ಸ್ವಲ್ಪ ಸೈಡ್ ಗಿಫ್ಟ್ ಆರಾಮಾಗಿ ಕಾಮಿಡಿ ನೋಡ್ಕೊಂಡು ಬರೋಣ ಅನ್ನೋ ಒಂದು ಆ ಥಾಟ್ ಇದ್ದೇ ಇರುತ್ತೆ. ಸೊ ನನಗನ್ಸ್ದಂಗೆ ಕಾಮಿಡಿ ಸಿನಿಮಾ ಇವತ್ತು ಸೋಲಲ್ಲ ಅಂತ ನನಗನ್ಸುತ್ತೆ. ಸೊ ಸಿನಿಮಾ ರಿಲೀಸ್ ಕೂಡ ನೆಕ್ಸ್ಟ್ ಮಂತ್ ಆಗ್ತಿರೋದು ಒಂದು ಖುಷಿ ವಿಚಾರ. ಸೊ ವೆರಿ ಸೂನ್ ಸಿನಿಮಾ ಬರ್ತಾ ಇದೆ. ಸೊ ಏಪ್ರಿಲ್ 10th, ರೈಟ್? ಸೊ 10th ಬರ್ತಾ ಇದೆ. ಸೊ ನೀವು ಅದು ಆ ಬಗ್ಗೆ ಮಾತಾಡೋದು ಎಷ್ಟು ಎಕ್ಸೈಟಿಂಗ್ ಆಗಿದ್ದೀರಾ? ಏಕೆಂದರೆ ಒಂದು ತುಂಬ ದಿನ ಆಯಿತು ಆ್ಯಸ್ ಎ ಹೀರೋ ಆಗಿ ಲಾಸ್ಟ್ ಇಯರು, ಮತ್ತು ಈಗ ಅದಕ್ಕೋಸ್ಕರ ಅದು ಟಗರುಪಲ್ಯ ಆದಮೇಲೆ ಇದೇ ಸಿನಿಮಾ ನಂದು ಬರ್ತಾ ಇರೋದು. ಸೊ ನಾನು ಬಹಳ ಎಕ್ಸೈಟೆಡ್, ಸ್ವಲ್ಪ ನರ್ವಸ್. ಅದು ಬಹುಶಃ ಅದು ಇರಬೇಕು ಅನ್ಕೋತೀನಿ, ಸ್ವಲ್ಪ ನರ್ವಸ್ನೆಸ್ಸು ಅದು ಇರಬೇಕು. ಸೊ ನೋ ಮ್ಯಾಟರ್ ನಾವು ಎಷ್ಟೇ ನಮ್ಮ ಪ್ರಾಡಕ್ಟ್ ಮೇಲೆ ಎಷ್ಟೇ ಕಾನ್ಫಿಡೆನ್ಸ್ ಇದ್ರೂ ಒಂದು ಸಣ್ಣ ನರ್ವಸ್ನೆಸ್ ಇದ್ದೇ ಇರ್ತದೆ. ಅದು ಇರಬೇಕು ಮನುಷ್ಯನಿಗೆ. ಸೊ ಏಪ್ರಿಲ್ 10th ಎಲ್ಲ ಕಡೆ, ರಾಜ್ಯದಾದ್ಯಂತ ಎಲ್ಲ ಕಡೆ ರಿಲೀಸ್ ಆಗ್ತದೆ ಸಿನಿಮಾ. ಸೊ ನೀವೆಲ್ಲ ಇಟ್ಸ್ ಎ ಕಂಪ್ಲೀಟ್ ಮಾಸ್ ಕಮರ್ಷಿಯಲ್ ಸಿನಿಮಾ ಇದು. ಸೊ ಎಲ್ಲ ಒಂದು ಫ್ಯಾಮಿಲಿ ಕೂತು ನೋಡುವಂಥ ಒಂದು ಒಳ್ಳೆ ಸಿನಿಮಾ ಡೆಫಿನೆಟ್ಲಿ. ಸೊ ನೀವೆಲ್ಲ ಬಂದು ಥಿಯೇಟ್ರಿಗೆ ಬಂದು ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಒಂದು ಅಂದರೆ ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ಪ್ರಮೋಷನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ಸಿನಿಮಾ ಗೆಲುವು ತೋರಿಸ್ಕೊಟ್ಟಿದೆ ಸಾಕಷ್ಟು ಸಿನಿಮಾಗಳು. ಸೊ ನೀವು ಈಗಾಗಲೇ ಪ್ರಮೋಷನ್ ಶುರು ಮಾಡಿದ್ರಾ? ಅಫ್ಕೋರ್ಸ್ ಅದು ಕೂಡ ನಿಮ್ಗೆ ಸಾಥ್ ಕೊಟ್ಟೇ ಕೊಡುತ್ತೆ. ಸಿನಿಮಾ ಒಳ್ಳೆಯದಾಗಲಿ. ಆ್ಯಂಡ್ ಸಾಂಗ್ಸ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು.
ಆ್ಯಂಡ್ ಎಲ್ಲರೂ ಕೂಡ ತುಂಬ ಇಷ್ಟ ಆಗಿರುತ್ತೆ. ಎನಿವೆ ಥ್ಯಾಂಕ್ ಯು ಸೊ ಮಚ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು. so much. ಎಸ್, ಇದಿಷ್ಟು ಮದನಾರಿ ಸಾಂಗ್ಸ್ ರಿಲೀಸ್ ಆಗಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಸಾಂಗ್ ನೀವು ನೋಡಿಲ್ಲ ಅಂದರೆ ಈಗಲೇ ಹೋಗಿ ಸಾಂಗ್ ನೋಡಿ ಅಂತ ಹೇಳ್ತಾ, ಎಸ್ ಕ್ಯಾಮ್ರಾ ಪರ್ಸನ್ ಉಜ್ವಲ್ ಜೊತೆಗೆ ಯತೀಶ್, ರಾಜ್ ನ್ಯೂಸ್ ಬೆಂಗಳೂರು.